ಇಲ್ಲಿ ಸಿಂಡಿಕೇಟ್ ಸರ್ಕಲ್ ಹತ್ರ ತುಂಬ ದೊಡ್ಡ ಡ್ರೈನೇಜ್ ಉಂಟು. ನಾನು ಸುಮಾರು ಸಲ ನೋಡಿದ್ದೇನೆ. ರಾತ್ರಿ ಒಂದು 7 ಗಂಟೆ ನಂತರ ಬಿಡ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಬಿಡ್ತಾರೆ. ಅಂದ್ರೆ ಕೈಯಲ್ಲಿ ಹಿಡ್ಕೊಂಡು ಕುಡಿಯೋ ಹಾಗಿತ್ತು, ಅಷ್ಟು ಒಳ್ಳೆ ಇತ್ತು. ಅದು ಈಗ ಇಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಒಂದು ವಸತಿ ಸಮುಚ್ಚಯದ ಇದೆಲ್ಲ ಕೊಳಚೆ ನೀರೆಲ್ಲ ನಮ್ಮ ಈಚೆ ಕೆಳಗೆ ಕೋಣಿ ಎಂಬ ಪ್ರದೇಶದಲ್ಲಿ ಹರಿಲು ಬಿಡ್ತಾರೆ. ಅದೇ ರೀತಿ ಈ ಕಡೆ ಆ ನೀರು ಬಿಟ್ಟದ್ದು ಬೆಳಿಗ್ಗೆ ಮತ್ತೆ ರಾತ್ರಿ ಒಂದು 7 ಗಂಟೆ ನಂತರ ಬಿಡ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಬಿಡ್ತಾರೆ. ಅದೆಲ್ಲ ನಮ್ಮ ಆಚೆ ಬಂದು ಒಂದು 15-20 ಮನೆ ಉಂಟು. ಆ ಮನೆಯ ವಠಾರ ಎಲ್ಲ ತುಂಬಾ ಗಲೀಜಾಗಿದೆ. ಈ ಮೊದಲು ಕಂಪ್ಲೇಂಟ್ ಮಾಡಿದ್ರು ಅವರು, ಆ ಮನೆಯ ಪರಿಸರ ಡಿಸಿಗೆಲ್ಲ. ಸೊ ಅದರದ್ದು ಲೆಟರು ಇದೆ. ಸೊ ಈಗ ನಮ್ಗೇನಂದ್ರೆ ತುಂಬಾ ಅಲ್ಲಿ ವಾಸನೆ ಮತ್ತೆ ಬಾವಿಯ ನೀರೆಲ್ಲ ಕಲುಷಿತ ಆಗಿದೆ. ಅದು ನಾನು ನೋಡಿದ್ದೇನೆ, ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ರೋಡಿಂದ ಎಲ್ಲ ಕೊಳಚೆ ನೀರು ಕೆಳಗೆ ಬಿಡ್ತಾರೆ ಬೆಳಿಗ್ಗೆ 5 ಗಂಟೆಗೆ. ಇದು ನಾನು ಕಣ್ಣಾರೆ ನೋಡಿದವ. ಫಸ್ಟಿಗೆ ಆಕ್ಚುಲಿ ಇಲ್ಲಿ ಫುಲ್ ಕ್ಲೀನ್ ಇತ್ತು, ಈ ಬಲ್ಲೆ ಯಾವುದು ಇರಲಿಲ್ಲ. ಸೊ ಈಗ ಇದು ಡಂಪ್ ಮಾಡಿ ಆದ ನಂತರ ಈ ಜಾಗವನ್ನು ಕ್ಲೀನ್ ಮಾಡಿ ಈ ಮಣ್ಣನ್ನು ಈಚೆ ಸೈಡಿಂದ ಹಾಕಿ ದಂಡೆ ತರ ಮಾಡಿದ್ದಾರೆ. ಸೊ ಈ ನೀರು ಹೋಗುದು, ಕೊಳಚೆ ನೀರು ಹೋಗುದು ಯಾರಿಗೆ ಗೊತ್ತಾಗ್ಬಾರಂತ ಏನೋ ಗೊತ್ತಿಲ್ಲ. ಮೊದಲು ಹೀಗಿರ್ಲಿಲ್ಲ, ಮೊದಲು ಓಪನ್ ಆಗಿತ್ತಿದೆ ಆಕ್ಚುಲಿ. ಇದಕ್ಕಿಂತ ತುಂಬಾ ಜಾಸ್ತಿ ನೀರು ಹೋಗ್ತದೆ. ಹಗಲೊತ್ತಿಗೆ ಒಂದು 4 ರಿಂದ 5 ಗಂಟೆ ತನಕ ತುಂಬಾ ಜಾಸ್ತಿ ಹೋಗುತ್ತೆ. ಮತ್ತೆ 7 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ನೀರು ಬಿಡ್ತಾರೆ. ಈ ಪೈಪ್ ಲೈನ್ ಇರಲಿಲ್ಲ, ಈ ಪೈಪ್ ಲೈನ್ ಕೊಟ್ಟು ಈಗ ಪೈಪ್ ಲೈನ್ ಇಂದ ನೀರು ಜಾಸ್ತಿ ಬಿಡ್ತಿದ್ದಾರೆ. ಈಗ ಅವರು ಅದನ್ನು ಇಲ್ಲೇ ಡಂಪ್ ಮಾಡ್ತಿದ್ದಾರೆ ಎಲ್ಲ ನೀರು. ಇದು ಸೀದಾ ತಗ್ಗು ಪ್ರದೇಶಕ್ಕೆ ಹೋಗ್ತದೆ. ನಮ್ಗೆ ಅಲ್ಲಿ ಲಾಸ್ಟ್ 8 years ಇಂದ ಇದು ಸ್ಟಾರ್ಟ್ ಆಗಿದೆ. ಅದರಿಂದ ಮೊದಲು ಇದು ಪೈಪ್ ಎಲ್ಲ ಇರಲಿಲ್ಲ. ಆ ಟೈಮಲ್ಲಿ ನಾವು ಇಲ್ಲೇ ಇದ್ದೇವೆ, 25 ವರ್ಷದಿಂದ ಇಲ್ಲೇ ಇದ್ದೇವೆ ನಾವು. ಸೊ ಆ ಟೈಮಲ್ಲಿ ಇರಲಿಲ್ಲ. ಇದು ಲಾಸ್ಟ್ 7-8 ವರ್ಷದಿಂದ ಈ ಪೈಪನ್ನೆಲ್ಲ ಮಾಡಿ ಈಗ ಈಚೆ ನಮ್ಮ ತಗ್ಗು ಪ್ರದೇಶಕ್ಕೆ ನೀರು ಬಿಡ್ತಾ ಇದ್ದಾರೆ. ಸೊ ಸರಿಯಾಗಿ ಡ್ರೈನೇಜ್ ಅವರು ಮಾಡ್ಕೊಳ್ಳಿಲ್ಲ. ಸೊ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಒಂದ್ಸಲಿ, ಮೊದಲು ಒಂದು ಸಲ ಕೊಟ್ಟಿದ್ದೇವೆ 2022-23ರಲ್ಲಿ. ಸೊ ಪುನಃ ಕಂಪ್ಲೇಂಟ್ ಈಗ ಕೊಟ್ಟಿದ್ದೇವೆ. ಇದನ್ನೊಂದು ಸರಿಯಾಗಿ ಮಾಡಿಸಿ ಒಂದು ಪರಿಹಾರ ಕೊಡ್ಬೇಕಂತೇಳಿ ಕೇಳ್ಕೊಳ್ತಿದ್ದೇವೆ ಅಷ್ಟೇ. ಇದು ನಾಗಮನ, ನಮ್ದು ಇಲ್ಲಿ ನಾಗಮನದ ಕೆರೆ. ಇದು ಇದರದ್ದು ಮಣಿಪಾಲದ್ದು ನೀರೆಲ್ಲ ಬಂದು ಎಲ್ಲ ಕೆರೆ ಎಲ್ಲ ಹಾಳಾಗ್ತಾ ಉಂಟು. ಕೆರೆ ನೀರು ಎಲ್ಲ ಹಾಳಾಗಿ ಹೋಗಿದೆ. ನಮ್ಗೆ ಇದು ಉಪಯೋಗ ಆಗ್ತಾ ಇಲ್ಲ. ಇದು ಎನ್ಪಾಯಿಂಟ್ ರೋಡ್ ಇದೆಲ್ಲ ನೀರು ಇಲ್ಲಿ ಕೆಳಗೆ ಬರ್ತದೆ. ಹೌದು, ಅದು ಮೇನ್ ತೋಡು ಉಂಟು ಅಲ್ಲಿ. ಆ ತೋಡಿನಿಂದ ಕೆಳಗೆ ಬಂದು ಈ ಚಿಕ್ಕ ಸಪುರ ತೋಡಿನಿಂದ ನಮ್ಮ ತೋಟಕ್ಕೆಲ್ಲ ಹೋಗ್ತಾ ಉಂಟು. ತೋಡಿಗೆ ತೋಟದ ಇದು ಸಹ ಹಾಳಾಗ್ತಾ ಹೌದು, ತೋಟದ್ದೆಲ್ಲ ತೋಟದಲ್ಲಿ ಅದು ಪ್ಲಾಸ್ಟಿಕ್ ಬಂದು ಬೀಳುದು. ಮತ್ತೆ ನಮ್ಗೆ ಈಗ ಅದು ತೋಟಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದು ಕಾಲಿಗೆಲ್ಲ ಇದು ಕಜ್ಜೆ ಹಾಗೆ ಆಗ್ತಾ ಉಂಟು ಅದರ ಹೋಗಿ ಎಲ್ಲ ಈಗ ಗಲೀಜು ನೀರು. ಸಾಯಂಕಾಲ ಹೊತ್ತಿಗೆ ಮತ್ತೆ ಬೆಳಿಗ್ಗೆ ಇಲ್ಲಿ ತಿರುಗಾಡೋ ಹಾಗಿಲ್ಲ, ಹೊರಗೆ ಕೂತ್ಕೊಳ್ಳೋ ಹಾಗಿಲ್ಲ. ಈ ಗ್ರಾಮದಲ್ಲಿ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಜನರಿಗೆ ಸಾಧಾರಣ ಈ ಗ್ರಾಮದಲ್ಲಿ ಒಂದು ನಮ್ಮ ಈ ಏರಿಯಾದಲ್ಲೇ ಒಂದು 40 ಮನೆಗಳುಂಟು. 40 ಗ್ರಾಮದಲ್ಲಿ ತುಂಬಾ ಉಂಟು. ಸಾಧಾರಣ ಒಂದು 150-200 ಮನೆ ಉಂಟು. ಈ ತೋಡಿನ ನೀರಿನಿಂದ ಎಷ್ಟು ಮನೆಗಳಿಗೆ ಎಫೆಕ್ಟ್ ಆಗಿದ್ದಾವೆ? ಇದು ಇಡೀ ನಮ್ಮ ಕುಂಡೇಲು, ಸಗ್ರಿ ಎಲ್ಲ ಇವ್ರಿಗೂ ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಕೆಳಗೆ ನೋಳೆ ಅಲ್ಲಿ ತನಕ ನೀರು ಪಾಸ್ ಆಗ್ತದೆ. ಇದು ಸಾಧಾರಣ ಒಂದು 25-30 ಮನೆ ಅಲ್ಲಿ ಕುಗ್ರಾಮ ತರ ಇದೆ. ಒಂದಾಗಿ ಅಲ್ಲಿ ದಾರಿ ದೀಪ ಇಲ್ಲ, ರಸ್ತೆ ಸರಿಯಾಗಿ ಸಂಪರ್ಕ ಇಲ್ಲ. ಅವರಿಗೆ ಮೂಲಭೂತ ಸೌಕರ್ಯ ಅಂತ ತುಂಬಾ ಕಡಿಮೆ. ವಿದ್ಯುತ್ ಸಂಪರ್ಕ ಇದೆ, ದಾರಿ ದೀಪ, ರಸ್ತೆ ಅಥವಾ ಇನ್ನಿತರ ನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ಕುಡಿಲಿಕ್ಕೆ ನೀರಿಗೆ ಮುನ್ಸಿಪಾಲಿಟಿದ್ದೇ ಉಪಯೋಗ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದನ್ನು ಉಪಯೋಗ ಮಾಡೋ ಹೋಗಿಲ್ಲ, ವಾಸನೆ. ಕೆರೆದ ನೀರು ಕೂಡ ಕಂಪ್ಲೀಟ್ ಹಾಳಾಗಿದೆ. ನಮ್ಗೆ ಇದು ನಾಗಮನಕ್ಕೆ ಉಪಯೋಗ ಮಾಡ್ಲಿಕ್ಕೂ ಆಗುದಿಲ್ಲ. ಈಗ ಒಳ್ಳೆ ನೀರು ಇತ್ತಿದ್ರು, ಒಳ್ಳೇದಂತ ಹೇಳಿದ್ರೆ ಇದರಲ್ಲಿ ಇಡೀ ಮಣಿಪಾಲ ಏರಿಯಾದವರು ಈ ಸ್ನಾನಕ್ಕೆ ಅದಕ್ಕೆಲ್ಲ ಉಪಯೋಗ ಮಾಡ್ತಾ ಇದ್ರು. ಈಗ ಪರಿಸ್ಥಿತಿ ಹೇಗಾಗಿ ಇದರಿಗೆ ಮುಟ್ಟು ಹೋಗಿಲ್ಲ. ಇದರಲ್ಲಿ ಸಾಧಾರಣ ಒಂದು ಕೆರೆ ಅಂದ್ರೆ ಸುಮಾರು ದೊಡ್ಡದಿತ್ತು. ಇಷ್ಟು ಈಜ್ಲಿಕ್ಕೆ ಅದಕ್ಕೆ ಇದು ಎಲ್ಲ ಒಳ್ಳೇದಿತ್ತು, ಎಲ್ಲ ಹಾಳಾಗಿಲ್ಲ. ಎಂತ ಇದು ಉಪಯೋಗ ಆಗುದಿಲ್ಲ. ಇದು ಮೊದಲು ಸಾಧಾರಣ ಉಮೇಶನವರು ಇವರ ಮನೆ ತನಕ ಅಲ್ಲಿ ಪಾದೆ ಹತ್ರ ತನಕ ಇಲ್ಲಿ ಇದು ನೀರು ತಗೊಂಡು ಹೋಗ್ತೀವಿ. ಅಷ್ಟು ಒಳ್ಳೆ ನೀರಿತ್ತು. ಈಗೆಲ್ಲ ಹಾಳಾಗಿ ನೋಡಿ, ಎಲ್ಲ ಉಪಯೋಗ ಮಾಡೋದು. ಗದ್ದೆ ಬೇಸಾಯಕ್ಕೆ ಹೋಗ್ತಿದ್ದ ನೀರು ಈ ಬಾವಿ. ಈಗ ಯಾವುದಕ್ಕೂ ಸಹ ಉಪಯೋಗ, ಯಾವುದಕ್ಕೂ ಉಪಯೋಗ ಇಲ್ಲ. ಇವನ್ ನಮ್ಗೆ ತೋಟಕ್ಕೆ ಸಹ ಇದ್ರದ್ದು ಒಳ್ಳೆ ನೀರು ಬರ್ತಿತ್ತು, ಕ್ಲೀನ್ ನೀರು.
ಅಂದ್ರೆ ಕೈಯಲ್ಲಿ ಹಿಡ್ಕೊಂಡು ಕುಡಿಯೋ ಹಾಗಿತ್ತು ನೀರು, ಅಷ್ಟು ಒಳ್ಳೆ ಇತ್ತು. ಅದು ಈಗ ಇಂಥ ಪರಿಸ್ಥಿತಿ ಬಂದಿದೆ, ಇದು ಮುಟ್ಟೋ ಹಾಗಿಲ್ಲ ಈಗ. ಇದು ಹೋದದ್ದು ಸಕ್ರಿ, ನೋಳೆ, ದೊಣ್ಣೆಗುಡ್ಡೆ, 6 ಅಲ್ಲಿಗೆ ಟಚ್ ಆಗ್ತಾ ಇತ್ತು ನೀರು ಸೀದಾ. ಈ ತೋಡಿ ಅದಷ್ಟು ನೀರು ಎಲ್ಲ ಹೋಗ್ತಾ ಇರೋದು ಕೆಳಗೆ ಸೀದಾ. ಮಳೆಗಾಲದಲ್ಲಿ ಏನ್ ಸಮಸ್ಯೆ? ಮಳೆಗಾಲದಲ್ಲಿ ತೊಳ್ಕೊಂಡು ಹೋಗ್ತದಲ್ಲ, ಹಾ. ಅವ್ರು ಬಿಡ್ತಾರೆ ಒಟ್ಟಿಗೆ ತೊಳ್ಕೊಂಡು ಹೋಗ್ತದೆ. ಹ್ಮ್, ಹ್ಮ್. ಅದು ನಮ್ಗೆ ಗೊತ್ತಾಗುದಿಲ್ಲ ಮಳೆಗಾಲ. ಬೇಸಿಗೆಲ್ಲ ಇನ್ನು ಮೇ ಎಂಡ್ ತನಕ ನಮ್ಗೆ ಇಲ್ಲಿ ಕುತೂಳ ಹೋಗಿಲ್ಲ, ಬರುವ ಹಾಗಿಲ್ಲ. ಎಂಡ್ ತನಕ ಮಳೆ ಬಂದು ಒಂದು ಸ್ವಲ್ಪ ನೆರೆ ಬಂದ್ರೆ ಒಂದ್ಸಲ ಎಲ್ಲ ತೊಳ್ಕೊಂಡು ಹೋಗ್ತದೆ. ತೊಳ್ಕೊಂಡು ಹೋದದ್ದು ಎಲ್ಲಾದ್ರೂ ಒಂದ್ ಕಡೆ ಸೇರ್ಲೇಬೇಕಲ್ಲ ಗಲೀಜು. ಅಲ್ಲಿ ಇಲ್ಲಿಲ್ಲ ಇದ್ರೆ ಇನ್ನೊಂದ್ ಕಡೆ ಇರ್ತದಲ್ಲ. ಇಲ್ಲಿ ಸಿಂಡಿಕೇಟ್ ಸರ್ಕಲ್ ಹತ್ರ ರಾತ್ರಿ ಒಂದು 9-9:30 ಗಂಟೆ ಹೊತ್ತಿಗೆ ತುಂಬಾ ದೊಡ್ಡ ಡ್ರೈನೇಜ್. ನಾನು ಸುಮಾರು ಸಲ ನೋಡಿದ್ದೇನೆ. ಅದು ಯಾರದ್ದು ಎಲ್ಲಿಂದ ಬರ್ತಂತ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಡ್ರೈನೇಜ್ ಬರೋದು ನೋಡಿದ್ದೇನೆ. ಅದು ಬರುದೆಲ್ಲ ಇಲ್ಲಿಗೆ ಸೇರುದು, ಈ ತೊಡಿಗೆ ಸೇರುದು ಎಲ್ಲ. ಹಾಗೆ ಈಗ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡುವುದೇನೆಂದ್ರೆ, ಸರ್ಕಾರ ಅಥವಾ ನಗರ ಪಾಲಿಕೆ ಅಥವಾ DC ಇದಕ್ಕೆ ತುರ್ತು ಕ್ರಮ ಕೈಗೊಂಡು ಕೊಳಚೆ ನೀರನ್ನು ಹೊರಗೆ ಬಿಡದ ಹಾಗೆ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ನಮಗೆ ತುಂಬಾ ಸಹಕಾರ ಆಗ್ತದೆ.